guys, welcome and welcome back to my YouTube channel. ನನ್ನ ಹೆಸರು ಕುಸುಮ ರಾಜನ. ಇವತ್ತೇ ಫಸ್ಟ್ ಟೈಮ್ ಈ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಇರೋ ಅದರ ವಿಡಿಯೋಸ್ ನೋಡಿ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನಾನು ನನ್ನ ಚಾನಲಲ್ಲಿ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ರೆಸಿಪೀಸ್, ಫುಡ್, ಫ್ಯಾಷನ್, ಟ್ರಾವೆಲ್ ಹಾಗೆ ಬ್ಯೂಟಿ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಸೊ ಬೇಸಿಕ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ಬ್ರೆಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಟ್ಸ್ ನಾಟ್ ಲೈಕ್ ಕನ್ವೆನ್ಷನಲ್ ಬ್ರೆಡ್ ಯು ಯೂಶಲಿ ಯೂಸ್. ಇಟ್ಸ್ ಜಸ್ಟ್ ಏನಪ್ಪ ಅಂದರೆ ಒಂದು ಡಿಫ್ರೆಂಟ್ ಯುನೀಕ್ ಟೈಪ್ ಆಫ್ ಬ್ರೆಡ್ ಅಂತ ಕರಿಬೋದು. ಇಟ್ಸ್ ನಾಟ್ ಲೈಕ್ ನಾರ್ಮಲ್ ನೀವು ವೀಟ್ ಬ್ರೆಡ್ ಅಥವಾ ಮೈದಾ ಬ್ರೆಡ್ ಮಾಮೂಲಿ ಏನು ಅಂಗಡಿನಲ್ಲಿ ತಂದು ತಿಂತಿರಲ್ಲ ಆ ಥರ ಅಲ್ಲ. ಇಟ್ಸ್ ಸ್ವಲ್ಪ ಡಿಫ್ರೆಂಟ್ ಬ್ರೆಡ್ ಅಂತ ಹೇಳ್ಬೋದು. ಹಾಗೆ ಏನಪ್ಪ ಅಂತ ಹೇಳಿದ್ರೆ ಇದು ಗ್ಲೂಟನ್ ಫ್ರೀ. ಯೂಶಲಿ ಮೈದಾ ಮತ್ತು ವೀಟ್ ಎಲ್ಲ ತಿನ್ನಲ್ಲ ಗೊತ್ತಾ, ಆ ಥರದವ್ರಿಗೆಲ್ಲ ತುಂಬಾ ಏನು ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇಟ್ಸ್ ಅ ಹೈ ಪ್ರೋಟೀನ್ ಬ್ರೆಡ್. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಗೊತ್ತಾ, ನಾನು ಈ ವಿಡಿಯೋದಲ್ಲಿ ನನ್ನ ಒಂದು ಏನು ಅವನ್ ಏನಿದೆ ಅದ್ರ ಡೀಟೇಲ್ಸ್ ಕೂಡ ಕೊಡ್ತೀನಿ. ಎಷ್ಟೊಂದು ಜನ ಕೇಳಿದ್ರಿ ಯಾವ OTG ತೊಗೊಂಡ್ರಿ, ಯಾವ್ದು ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ನನ್ನ OTG ಡೀಟೇಲ್ಸ್ ಕೂಡ ಕೊಡ್ತೀನಿ. ಬೇಸಿಕ್ಲಿ ನಾನು ಆಲ್ಮೋಸ್ಟ್ 2-3 ಮಂತ್ಸಿಂದ ಈ OTGನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಟ್ಸ್ ನಾನ್ ಸ್ಪಾನ್ಸರ್ಡ್ ವಿಡಿಯೋ. ನಾನು ಮನೆಗೆ ತಂದ್ಕೊಂಡಿರೋದು, ನೀವೆಲ್ಲ ಕೇಳಿದ್ರಿ ಅಂತ ಹೇಳಬೇಕು ಅಂದ್ಕೊಂಡೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ನಮ್ಮನೇಲಿ ಇರುವಂಥ OTG ಬಂದ್ಬಿಟ್ಟು ನೋಡ್ಬೋದು, ಇದೆ ಮಾರ್ಫಿ ರಿಚರ್ಸ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನೇಮು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನೇರ್ ಹಾಕಿದ್ದೆ, ಸಜೆಸ್ಟ್ ಮಾಡಿ ಯಾವ OTG ಚೆನ್ನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದರಲ್ಲಿ ತುಂಬ ಜನ ಬೇಕರ್ಸು, ಹೋಮ್ ಬೇಕರ್ಸು ಎಲ್ಲರೂ ಸಜೆಸ್ಟ್ ಮಾಡಿದ್ದು ನಂಗೆ ಇದೇ ಬ್ರ್ಯಾಂಡು ಮಾರ್ಫಿ ರಿಚರ್ಸ್ ಅಂತ ಹೇಳ್ಬಿಟ್ಟು. ಸೊ ಬೇಸಿಕ್ಲಿ ಇದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಡಿಜಿಟಲ್ ಏನು ಡಿಸ್ಪ್ಲೇ ಇರೋದ್ರಿಂದ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಫಸ್ಟ್ OTG ಇದು. ಸೊ ಆಬ್ವಿಯಸ್ಲಿ ನನಗೆ OTG ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ನಾನು ಕಲ್ತ್ಕೊಂಡಿದ್ದೀನಿ ಆಲ್ಮೋಸ್ಟ್ 3 ಮಂತ್ಸಿಂದ. ನಾನೇನು ತುಂಬ ಜಾಸ್ತಿ ಬೇಕೆಲ್ಲ ಏನು ಮಾಡಲ್ಲ, ಬಟ್ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಅಂದರೆ ಈಗ ಚಿಕನ್ ಬ್ರೆಸ್ಟ್ನ ಗ್ರಿಲ್ ಮಾಡೋದಕ್ಕಿರ್ಬೋದು, ಏರ್ ಫ್ರೈ ಮಾಡೋದಕ್ಕಿರ್ಬೋದು, ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಕೆಲವೊಂದು ಸರಿ ಬೇಕ್ ಮಾಡ್ತೀನಿ, ಬ್ರೆಡ್, ಬನಾನಾ ಬ್ರೆಡ್ ಅಥವಾ ಏನು ವೆಜಿಟೇಬಲ್ಸ್ನ ಗ್ರಿಲ್ ಮಾಡೋದಕ್ಕಿರ್ಬೋದು, ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೊತೀನಿ ಆಯಿತಾ. ಸೊ ಬೇಸಿಕ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು OTG ಇದರಲ್ಲಿ ಡಿಹೈಡ್ರೇಟರ್ ಇದೆ, ಆಮೇಲೆ ಗ್ರಿಲ್ ಮಾಡ್ಕೋಬೋದು, ಆಮೇಲೆ ಏರ್ ಫ್ರೈ ಮಾಡ್ಕೋಬೋದು, ಪ್ಲಸ್ ಬೇಕ್ ಮಾಡ್ಕೋಬೋದು, ಎಲ್ಲನೂ ಒಂದೇದ್ರಲ್ಲಿ ಇದೆ ಅಂತ ಹೇಳ್ಬೋದು. ಇಟ್ಸ್ ವೆರಿ ನೈಸ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆ್ಯಂಡ್ ಆಲ್ಸೋ ಇಷ್ಟು ದಿನ ನಾನು ಯೂಸ್ ಮಾಡಿದ್ದೀನಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ. ಇಟ್ಸ್ ವೆರಿ 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 ಗುಡ್ OTG ಅನ್ನಿಸ್ತು. ಹಾನೆಸ್ಟ್ಲಿ ನಾನ್ ಸ್ಪಾನ್ಸರ್ಡ್ ರಿವ್ಯೂ, ನಂಗೆ ಇಷ್ಟ ಆಯಿತು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇದು ಬೇಕಿಂಗ್ ಟ್ರೇ ಆ್ಯಂಡ್ ಇದೊಂದು ಮೆಶ್ ಥರದ ಟ್ರೇ, ಜೊತೆಗೆ ಇದು ಗ್ರಿಲ್ದು ಒಂದು, ಈ 3 ಬಂದಿತ್ತು. ಚಿಕನ್ ಗ್ರಿಲ್ ಮಾಡೋದಕ್ಕೆ ಒಂದು ಟೂಲ್ ಬರುತ್ತಲ್ಲ ಅದು ಕೂಡ ಬಂದಿತ್ತು ಇದ್ರ ಜೊತೆನೆ. ಸೊ ಟೋಟಲ್ಲು ಇದೆಷ್ಟು ಪ್ರೈಸ್ ಆಯಿತು ಅಂದರೆ ಐ ಥಿಂಕ್ 8,500 ಇಂದ 9,000 ರೂಪಾಯಿ ಏನೋ ಆಯಿತು. ನನಗೆ ಮರ್ತೋಗಿದೆ ಪ್ರೈಸು, 3 ತಿಂಗಳಿಂದ ತಗೊಂಡಿದ್ದು. ಬೇಕಾದರೆ ನಾನು ಟ್ಯಾಗ್ ಮಾಡಿರ್ತೀನಿ ಆಯಿತಾ ಇದ್ರ ಪ್ರಾಡಕ್ಟ್ನ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದ್ರದ್ದು ನಾನು ಒಂದ್ಸರಿ ಫೀಚರ್ ಎಲ್ಲ ತೋರಿಸ್ಬಿಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇದು ಗ್ಲಾಸ್ದು ವಿಂಡೋ ಥರ ಇದೆ. ಸೊ ಒಳಗಡೆ ಏನು ಕುಕ್ ಆಗ್ತಿದೆ ಅಂತೇಳಿ ಕಾಣಿಸುತ್ತೆ. ಆ್ಯಂಡ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ನೋಡ್ಬೋದು ಒಳಗಡೆ. ಆ್ಯಂಡ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು. ಈ ಥರ ಟ್ರೇಗಳನ್ನ ಈ ಥರ ಹಾಕೋಬೋದು. ಆ್ಯಕ್ಚುಲಿ 3 ಯೂಸ್ ಮಾಡ್ಕೋಬೋದು ಟ್ರೇನ ಒಂದೇ ಸರಿ. 3 ಟ್ರೇಗಳನ್ನ ಒಂದೇ ಸರಿ ಹಾಕೋಬೋದು. ಆ್ಯಂಡ್ ಅದಾದಮೇಲೆ ಈ ಥರ ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತು ನಾನಿಲ್ಲಿ ಇದು ಡಿಸ್ಪ್ಲೇ ತೋರ್ಸಕ್ಕೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಏನು ಡಿಗ್ರೀಸಲ್ಲಿ ಇಡಬೇಕು ಅನ್ನೋದು ತೋರಿಸುತ್ತೆ. ಆ್ಯಂಡ್ ಆಲ್ಸೋ ಇದು ಸ್ಟ್ಯಾಂಡ್ ಬೈ ಅಂದರೆ ಸುಮ್ಮನೆ ಆನ್ ಮಾಡಿಬಿಡೋದು, ಅದೇನು ವರ್ಕ್ ಆಗ್ತಿರಲ್ಲ ಆ ಥರ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಪ್ರೀ ಹೀಟ್ ಮಾಡೋದು ಮುಂಚೆನೇ ಸೆಟ್ಟಿಂಗ್ ಇದೆ ಇಲ್ಲಿ 170 ಡಿಗ್ರಿ ಆ್ಯಂಡ್ 8 ಮಿನಿಟ್ಸು ಪ್ರೀ ಹೀಟಿಂಗ್ ಅಂತ ಹೇಳ್ಬಿಟ್ಟು ಅದೇ ಸೆಟ್ಟಿಂಗ್ ಕೊಟ್ಬಿಟ್ಟಿದೆ. ನಮಗೇನಾದರೂ ಪ್ರೀ ಹೀಟಿಂಗ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ನಾಬ್ ಇದೆಯಲ್ಲ, ಈ ನಾಬ್ನ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಡಿಕ್ರೀಸ್ ಮಾಡ್ಕೋಬೋದು. ನೋಡಿ ಮೇಲ್ಗಡೆ ಚೇಂಜ್ ಆಗ್ತಿದೆ, 171, 173, 175 ಈ ಥರ ಚೇಂಜ್ ಆಗ್ತಿದೆ. ಅದಾದಮೇಲೆ ಇನ್ನೊಂದು ಸರಿ ಓದಿದ್ರೆ ಸೊ ಅದರದ್ದು ನೋಡಿ ಈ ಥರ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇದು ಟೈಮಿಂಗ್ಸ್ ನೋಡಿ 8, 9, 10 ನಿಮಿಷ ಈ ಥರ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇದು ಸ್ಟಾರ್ಟ್ ಬಟನ್ನು ನೋಡಿ, ಲೈಟ್ ಆನ್ ಆಗುತ್ತೆ ಒಳಗಡೆ ಸ್ಟಾರ್ಟ್ ಮಾಡಿದ್ರೆ, ಆ್ಯಂಡ್ ಸ್ಟಾಪ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ.
ಆ್ಯಂಡ್ ಆಲ್ಸೋ ಇದು ಲ್ಯಾಂಪ್ ಕಂಟ್ರೋಲ್ ಲ್ಯಾಂಪ್ ಆಫ್ ಮಾಡ್ಕೋಬೇಕಂದ್ರೆ ಆಫ್ ಆಗುತ್ತೆ, ಆನ್ ಮಾಡ್ಕೋಬೇಕಂದ್ರೆ ಆನ್ ಆಗುತ್ತೆ, ಆಯಿತಾ. ಆ್ಯಂಡ್ ಆಲ್ಸೋ ಇದು ಟೈಮರ್ನ ಸೆಟ್ ಮಾಡ್ಕೋಬೋದು, ಫಂಕ್ಷನ್ನ ಸೆಟ್ ಮಾಡ್ಕೋಬೋದು, ಆ ಥರ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಪ್ರೀ ಹಿಟ್ ಅಂತ ಇದೆ, ಆಮೇಲೆ ಬೇಕಿಂಗ್ ಅಂತ ಇದೆ. ಇವಾಗ ನಾನು ಬೇಕಿಂಗ್ ಅಂತ ಕೊಟ್ಟರೆ ಬೇಕಿಂಗಿಗೆ 170 ಡಿಗ್ರಿ, ಆಯಿತಾ. ಟೋಸ್ಟ್ ಅಂತ ಇದೆ ನೋಡಿ ಇಲ್ಲಿ, ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೋಡಿ ಬೇಕಿಂಗ್ ಅಂತ ಇದೆ, ಟೋಸ್ಟ್ ಅಂತ ಇದೆ, ಗ್ರಿಲ್ ಅಂತ ಇದೆ, ರೋಸ್ಟ್ ಆರ್ ತಂದೂರಿ ಅಂತ ಇದೆ, ಕುಕೀಸ್ ಅಂತ ಇದೆ, ಬೇಗಲ್ ಅಂತ ಇದೆ, ಪಿಜ್ಜಾ ಅಂತ ಇದೆ, ಟಿಕ್ಕಾ, ಏರ್ ಫ್ರೈ, ಡಿಹೈಡ್ರೇಟು, ಡೀಫ್ರೋಸ್ಟು, ಮ್ಯಾನ್ಯಲು. ಸೊ ಈ ಥರ ಅದೇ ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ, ಆಯಿತಾ. ಟೈಮರು ವಿತ್ ಸೆಲ್ಸಿಯಸ್ ಎಷ್ಟು ಬೇಕು ಟೆಂಪ್ರೇಚರ್ ಅನ್ನೋದು ಮುಂಚೆನೇ ಸೆಟ್ ಆಗಿಬಿಟ್ಟಿದೆ. ಸೊ ಬಿಗಿನರ್ಸ್ಗೆ ನಮಗೆ ಗೊತ್ತಿರಲ್ಲ ಅಲ್ವಾ, ಎಷ್ಟು ಡಿಗ್ರೀಸ್ ಇಟ್ಕೋಬೇಕು, ಎಷ್ಟು ಟೆಂಪ್ರೇಚರ್ ಇಟ್ಕೋಬೇಕು, ಎಷ್ಟು ಟೈಮಿಂಗ್ಸ್ ಇಟ್ಕೋಬೇಕು ಯಾವುದ್ಯಾವುದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರೇ ಮುಂಚೆ ಕೊಟ್ಟಿರೋದ್ರಿಂದ ನಮ್ಗೆ ಯೂಸ್ಫುಲ್ ಆಗುತ್ತೆ. ಬೇಡಪ್ಪ ಇನ್ನು ನಾವೇ ಚೇಂಜ್ ಮಾಡ್ಕೋಬೇಕು ಅಂದರು ನೋಡಿ, ಟೋಸ್ಟ್ ಅಂತ ಇದೆಯಲ್ಲ ಅದು ಚೇಂಜ್ ಆಯಿತಾ. ಇವಾಗ ನಾನು ಹೋಗ್ಬಿಟ್ಟು ಮತ್ತೆ ಬೇಕಾದರೆ ನಾನು ಚೇಂಜ್ ಮಾಡ್ಕೋಬೋದು, ಟೈಮಿಂಗ್ಸ್ ಚೇಂಜ್ ಮಾಡ್ಕೋಬೋದು, ಡಿಗ್ರಿ ಇದು ಏನದು ಟೆಂಪ್ರೇಚರ್ ಚೇಂಜ್ ಮಾಡ್ಕೋಬೋದು, ಎಲ್ಲನೂ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಗ್ರಿಲ್ಲಲ್ಲಿ ಚೇಂಜ್ ಮಾಡ್ಕೋಬೋದು, ಕುಕ್ಕೀಸಲ್ಲಿ ಚೇಂಜ್ ಮಾಡ್ಕೋಬೋದು, ಎಲ್ಲನೂ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಹೆಲ್ತಿ ಹಾಗೆ ಯುನೀಕ್ ಡಿಫ್ರೆಂಟ್ ಟೈಪ್ ಆಫ್ ಗ್ಲೂಟನ್ ಫ್ರೀ ಆ್ಯಂಡ್ ಪ್ರೋಟೀನ್ ರಿಚ್ ಬ್ರೆಡ್ನ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇವಾಗ ನಾನು ಫಸ್ಟ್ ಇಲ್ಲಿ ನೋಡ್ಬೋದು ಮಸೂರ್ ದಾಲ್ ಅಂತ ಬರುತ್ತೆ, ಕೆಂಪು ಕಲರ್ ಬೇಳೆ ಬರುತ್ತಲ್ಲ, ಸೇಮ್ ತೊಗರಿ ಬೇಳೆ ಥರನೇ, ಅದನ್ನೇ ಮಸೂರ್ ದಾಲ್ ಅಂತ ಕರೀತಾರೆ. ಇದನ್ನು ನಾನು 1 ಕಪ್ ನೋಡ್ಬೋದು, ಇದು ಮೆಷರಿಂಗ್ ಕಪ್ಪು, ಇದರಲ್ಲಿ 1 ಕಪ್ ತೊಗೊತಾ ಇದ್ದೀನಿ. 2 ಅವರ್ಸ್ ಮುಂಚೆ ನೆನೆಸಿಟ್ಬಿಟ್ಟು ಅದನ್ನ ತೊಳೆದು ನೀರೆಲ್ಲ ಡ್ರೈನ್ ಮಾಡಿ ತೊಗೊತಾ ಇದ್ದೀನಿ. ಅದಾದಮೇಲೆ ಈ ಥರ ಒಂದು ಮಿಕ್ಸಿ ಜಾರ್ ಒಳಗಡೆ ಎಲ್ಲ ಬೇಳೆನೂ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ನೋಡಿ ಈ ಥರ ಟ್ರಾನ್ಸ್ಫರ್ ಮಾಡಿ ಅದಾದಮೇಲೆ ನೋಡ್ಬೋದು 2 ಎಗ್ಸ್ ತೊಗೊತಾ ಇದ್ದೀನಿ ನಾನು. ಸೊ ಎಗ್ಸ್ ಹಾಕೋದ್ರಿಂದ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ನೀವೇನಾದರೂ ಎಗ್ ತಿನ್ನಲ್ಲ ಅಂದರೆ ಫ್ಲಾಕ್ಸ್ ಸೀಡ್ಸ್ನ ಎಗ್ ಸಪ್ಲಿಮೆಂಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಯೋಗರ್ಟ್ ತೊಗೊತಾ ಇದ್ದೀನಿ. ಇದು ಎಪಿಗಾಮಿಯಾ ಅಂತ ಹೇಳ್ಬಿಟ್ಟು ಈ ಬ್ರ್ಯಾಂಡಿಂದ ಯೋಗರ್ಟ್ ಯೂಸ್ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಬ್ರ್ಯಾಂಡು. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಯೋಗರ್ಟ್ನ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಯಾವಾಗಲೂ ನಾನು ಯೋಗರ್ಟ್ ತೊಗೋಬೇಕಾದ್ರೆ ಅನ್ಫ್ಲೇವರ್ಡ್ ಯೋಗರ್ಟ್ಸ್ನ ತೊಗೊತೀನಿ, ಬಿಕಾಸ್ ಫ್ಲೇವರ್ಡ್ ಯೋಗರ್ಟ್ಸಲ್ಲಿ ಅನ್ಯಾಚುರಲ್ ಶುಗರ್ಸ್ನ ಎಲ್ಲ ಆ್ಯಡ್ ಮಾಡಿರ್ತಾರೆ. ಇಟ್ಸ್ ನಾಟ್ ಲೈಕ್ ಫ್ರೂಟಿಂದ ಬಂದಿರೋ ಶುಗರು, ಇಟ್ಸ್ ಜಸ್ಟ್ ಅನ್ ಅಡಿಟಿವ್ ಶುಗರ್ನ ಆ್ಯಡ್ ಮಾಡಿರ್ತಾರೆ. ಸೊ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಫ್ಲೇವರ್ಡ್ ಯೋಗರ್ಟ್ಸ್ನ ಯೂಶಲಿ ಯೂಸೇ ಮಾಡಲ್ಲ. ನೆಕ್ಸ್ಟ್ ಇದೆಲ್ಲದನ್ನು ಮಿಕ್ಸಿ ಜಾರ್ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊ ಬನ್ನಿ. ಅದಾದಮೇಲೆ ನೋಡ್ಬೋದು ಪೇಸ್ಟ್ ಈ ಥರ ಇರಬೇಕು, ಇಷ್ಟು ಥಿಕ್ನೆಸ್ ಇರಬೇಕು. ಆ್ಯಂಡ್ ಆಲ್ಸೋ ಇದಕ್ಕೆ ನಾನು 1 ಕಪ್ ಅಷ್ಟು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಬಿಕಾಸ್ ಫೈಬರ್ ಜಾಸ್ತಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೀವು ಇದನ್ನ ಫೆಟಾ ಚೀಸ್ ಅಂತ ಕರೀತಾರೆ, ಇದು ಡಿಲೆಕ್ಟಾ ಅಂತ ಹೇಳ್ಬಿಟ್ಟು ಈ ಬ್ರ್ಯಾಂಡಿಂದ ಯೂಸ್ ಮಾಡ್ತೀನಿ, ನನಗೆ ಇದ್ರ ಚೆನ್ನಾಗಿ ಅನ್ಸುತ್ತೆ. ಸೊ ಫೆಟಾ ಚೀಸ್ ಅಂದರೆ ಇದೊಂದು ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಫ್ಯಾಟ್ ಕೂಡ ಇರುತ್ತೆ, ಬಟ್ ಫ್ಯಾಟ್ ಇಸ್ ನಾಟ್ ಆಲ್ವೇಸ್ ಬ್ಯಾಡ್. ನಿಮಗೆ ಬೇಕಂದರೆ ಲೋ ಫ್ಯಾಟ್ ಫೆಟಾ ಚೀಸ್ ಇರುತ್ತೆ ಅನ್ಸುತ್ತೆ, ಅದನ್ನ ಕೂಡ ತಗೋಬಹುದು. ಸೊ ನಾನಿಲ್ಲಿ 100 ಗ್ರಾಮ್ ಅಷ್ಟು ಫೆಟಾ ಚೀಸ್ನ ತಗೊತಾ ಇದ್ದೀನಿ. ನೋಡ್ಬೋದು ಈ ಥರ ಕ್ರಂಬಲ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕ್ರಂಬಲ್ ಅಂದರೆ ಈ ಥರ ಮುರಿದು ಪುಡಿ ಮಾಡಿಕೊಂಡು ನಾನು ಫೆಟಾ ಚೀಸ್ನ ಇದಕ್ಕೆ ಹಾಕೊತಾ ಇದ್ದೀನಿ. ಹಾಗೆ ನೀವು ಈ ಬ್ರೆಡ್ಡಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, 2 ಎಗ್ಸ್ ಹಾಕಿದ್ದೀನಿ, ಜೊತೆಗೆ ಯೋಗರ್ಟ್ ಹಾಕಿದ್ದೀನಿ, ಫೆಟಾ ಚೀಸ್ ಹಾಕಿದ್ದೀನಿ, ಜೊತೆಗೆ ಬೇಳೆಯಿಂದ ಕೂಡ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ. ಇದೆಲ್ಲದರಿಂದ ಪ್ರೋಟೀನ್ ಸೇರಿ ಇದೊಂಥರ ಹೈ ಪ್ರೋಟೀನ್ ಬ್ರೆಡ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಜೊತೆಗೆ ಫೈಬರ್ ಕೂಡ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಈರುಳ್ಳಿ ಪಿಪಿ ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಅಂತ ಏನಂತಾರೆ ನೋಡಿ, ಇದನ್ನ ಒಂದು 3 ಗೆಡ್ಡೆ ತಗೊಂಡು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಇದನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಬೇಕಿಂಗ್ ಪೌಡರ್ ಅಂತ ಬರುತ್ತೆ, ಅದನ್ನ ನಾನು 1 ಟೀ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ. ಈ ಮೆಜರಿಂಗ್ ಟೀ ಸ್ಪೂನು 1/2 ಟೀ ಸ್ಪೂನು, ಸೊ ಅದರಲ್ಲಿ 2 ಸರಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ನ ಸೇರಿಸ್ತಾ ಇದ್ದೀನಿ, ಅಥವಾ ನಿಮ್ಮ ಮನೇಲಿದ್ರೆ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಬಟ್ ಆಲಿವ್ ಆಯಿಲ್ದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧದಿಂದ 1 ಸ್ಪೂನ್ ಅಷ್ಟು ನಾನು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಜೀರಿಗೆ ಪೌಡ್ರು ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅಥವಾ ಪೆಪ್ಪರ್ ಪೌಡರ್ನ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಸ್ಪ್ಯಾಚುಲಾ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಕಾಸ್ ಉಪ್ಪು ಖಾರ ಎಲ್ಲ ಕಡೆನೂ ಸರಿಯಾಗಿ ಹತ್ತಬೇಕಾಗುತ್ತೆ. ಅದಾದಮೇಲೆ ಈ ಥರ ನೋಡ್ಬೋದು ಒಂದು ಬ್ರೆಡ್ ಟಿನ್ ಬರುತ್ತೆ, ಅದನ್ನ ತೊಗೊಂಡು ಅದಾದಮೇಲೆ ಈ ಥರ ಬೇಕಿಂಗ್ ಶೀಟ್ನ ಬ್ರೆಡ್ ಟಿನ್ಗೆ ಫಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೇಕಿಂಗ್ ಟಿನ್ಗೆ ಆಯಿಲ್ ಹಚ್ಕೊಳ್ಳಿ, ಬಿಕಾಸ್ ಬ್ರೆಡ್ಡು ಬೇಕಿಂಗ್
ಪೇಪರ್ಗೆ ಅಂಟಬಾರ್ದಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಫಸ್ಟು ನಾವು ನಮ್ಮ ಅವನ್ ಅಥವಾ ಒ ಟಿ ಜಿನ ಪ್ರೀ ಹೀಟ್ ಮಾಡೋದಕ್ಕೆ ಸೆಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನಾನಿಲ್ಲಿ ಏನು ಟ್ರೇ ಎಲ್ಲ ಇಟ್ಟಿದ್ನಲ್ಲ ಅದನ್ನೆಲ್ಲ ಸೈಡಿಗೆ ತೆಗ್ದಿಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಬೇಕ್ ಮಾಡೋದಕ್ಕೆ ಪ್ರೀ ಹೀಟ್ ಟೆಂಪ್ರೇಚರ್ ಇರೋದು 170 ಡಿಗ್ರಿ, ಬಟ್ ನಾವಿವಾಗ ಬೇಕ್ ಮಾಡಬೇಕಾಗಿರೋದು 180 ಡಿಗ್ರಿನಲ್ಲಿ. ಸೊ ಅದಕ್ಕೋಸ್ಕರ ನಾನು ಪ್ರೀ ಹೀಟ್ ಟೆಂಪ್ರೇಚರ್ನ 180 ಡಿಗ್ರಿಗೆ ಚೇಂಜ್ ಮಾಡಿಬಿಟ್ಟು ಇಟ್ಟು ಬರ್ತಾ ಇದ್ದೀನಿ. ನೆಕ್ಸ್ಟು ನಾವಿವಾಗ ಟಿನ್ನ ಪ್ರಿಪೇರ್ ಮಾಡಿ ಇಟ್ಟಿದ್ವಲ್ಲ, ಅದರೊಳಗಡೆ ನಾವೇನು ಮಿಕ್ಸ್ಚರ್ನ ಮಾಡಿದ್ವಿ ನೋಡಿ, ಅದೆಲ್ಲದನ್ನು ಸೇರಿಸ್ಬೇಕಾಗತ್ತೆ. ನೀಟಾಗಿ ಎಲ್ಲದನ್ನು ಫಿಲ್ ಮಾಡಿಬಿಡಿ. ಅದಾದ ನಂತರ ನಾನು ಬಿಳಿ ಎಳ್ಳನ್ನ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಡಿಸೈನ್ಗೆ ಹಾಗೆ ಟೇಸ್ಟ್ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ಥರದ್ದೊಂದು ಏನು ಟ್ರೇ ಇರುತ್ತೆ ನೋಡಿ, ಆ ಟ್ರೇ ಮೇಲ್ಗಡೆ ನಾವು ಫಿಲ್ ಮಾಡಿದಂಥ ಬ್ರೆಡ್ ಟಿನ್ನ ಇಟ್ಬಿಟ್ಟು, ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ನಮ್ದು ಏನು ಒ ಟಿ ಜಿ ಇರುತ್ತಲ್ಲ ಅದರಲ್ಲಿ 180 ಡಿಗ್ರಿ ಟೆಂಪ್ರೇಚರ್ ಇರಬೇಕು. ಪ್ಲಸ್ ಇದ್ರದ್ದು ಟೈಮಿಂಗ್ಸ್ ಬಂದ್ಬಿಟ್ಟು 55 to 60 ಮಿನಿಟ್ಸ್ ಅಷ್ಟು ಬೇಕ್ ಮಾಡಬೇಕು. ಸೊ ನಾನು ಫಸ್ಟ್ ಇಲ್ಲಿ 56 ಮಿನಿಟ್ಸ್ ಇಟ್ಟಿದ್ದೀನಿ. ಅದನ್ನು ನೋಡ್ಕೊಬಿಟ್ಟು ಆಮೇಲೆ ನಾನು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊತೀನಿ. ಬೇಸಿಕ್ಲಿ ಬ್ರೆಡ್ ನೋಡಿ ಈ ಥರ ರೈಸ್ ಆಗಬೇಕು. ನಿಮಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. 56 ಮಿನಿಟ್ಸು ಬೇಕ್ ಮಾಡಿದ ನಂತರ ಬ್ರೆಡ್ನ ಹೊರಗಡೆ ತೆಗೆದಿಡಬೇಕು. ಒಂದು 30 to 40 ಮಿನಿಟ್ಸ್ ಅಷ್ಟು ಕೂಲ್ ಆಗೋದಕ್ಕೆ ಇಡಬೇಕು. ಬಿಕಾಸ್ ರೂಮ್ ಟೆಂಪ್ರೇಚರಿಗೆ ಬರಬೇಕು ಬ್ರೆಡ್ಡು. ಅಥವಾ ಇಲ್ಲ ಬಂದಿಲ್ಲ ಅಂದರೆ ನೀವು ಮುಂಚೆನೇ ಕಟ್ ಮಾಡಿಬಿಟ್ರೆ ಒಂಥರ ಡೆನ್ಸ್ ಇರುತ್ತೆ, ಒಳಗಡೆ ಒಂಥರ ಇನ್ನೂ ಬೆಂದಿರಲ್ಲ, ಆ ಥರ ಕಾಣಿಸುತ್ತೆ. ಸೊ ಫುಲ್ಲು ರೂಮ್ ಟೆಂಪ್ರೇಚರಿಗೆ ಬಂದಾದಮೇಲೆ ಈ ಥರ ಕಟ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಬ್ರೆಡ್ ಅಂತ ಹೇಳ್ಬಿಟ್ಟು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅವಿನಾಶ್ ಅಂತೂ ತುಂಬಾ ಇಷ್ಟಪಟ್ಟರು. ಇದನ್ನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಇದ್ರ ಮೇಲೆ ಸ್ವಲ್ಪ ಬಟರ್ ಹಚ್ಬಿಟ್ಟು ಎರಡು ಕಡೆ ಸುಟ್ಕೊಂಡ್ಬಿಟ್ಟು ಸಮಥಿಂಗ್ ಆ ಥರ ಮಾಡ್ಕೋಬೋದು. ಒಂದು ಹೈಲಿ ನ್ಯೂಟ್ರಿಷಿಯಸ್ ಹೈ ಪ್ರೋಟೀನ್ ಬ್ರೆಡ್ಡು, ಮಕ್ಕಳು ಕೂಡ ತುಂಬಾ ಇಷ್ಟ ಆಗ್ಬೋದು. ಬಿಕಾಸ್ ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹೈಡ್ ಮಾಡಿಬಿಟ್ಟಿರ್ತೀರ, ಅವ್ರಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಕ್ತಂಗೂ ಆಗುತ್ತೆ, ಪ್ರೋಟೀನ್ ಸಿಕ್ತಂಗೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಂಗೆ ಎಷ್ಟೋ ಜನ ಮಕ್ಳಿಗೆ ರೆಸಿಪೀಸ್ ಕೇಳ್ತಾ ಇರ್ತೀರಾ, ಇದನ್ನ ಒಂದ್ಸರಿ ಟ್ರೈ ಮಾಡಿಕೊಡಿ. ಒಂಥರ ಬ್ರೆಡ್ಡು ಹೆಂಗೆ ಅನ್ಸುತ್ತೆ ಅಂದರೆ ಬೋಂಡಾ ಬಜ್ಜಿ ಆ ಥರ ಫ್ಲೇವರ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳಿ, ಇನ್ನೂ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ರೆ ಕೇಳಿ ಕಮೆಂಟ್ ಮೂಲಕ. ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.